ಹಾಯ್ ಎಲ್ರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ ಚಾನಲ್. ಫ್ರೆಂಡ್ಸ್, ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ವೈರಲ್ ಆಗೋಕ್ಕೆ ಮೂರು ಇಂಪಾರ್ಟೆಂಟ್ ಇದೆ. ಏನಂದರೆ ತಮ್ಮೇಲೂ ಒಂದು, ಆನಂತರ ಟೈಟಲು, ಆನಂತರ ಟ್ಯಾಕ್ಸು. ಈ ಮೂರು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದು ಎತ್ತರ ಬಗ್ಗೆ. ನಿಮ್ಮ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎತ್ತರ ಬಗ್ಗೆ ತಿಳಿಸೋಕ್ಕೆ ಬಂದಿದ್ದೆ. ಹೇಳ್ಬೇಕಾದ್ರೆ ನಿಮ್ಮ ಒಂದು ಶಾರ್ಟ್ಸ್ ವಿಡಿಯೋಗೆ ತಮ್ಮೇಲ್ ಹೇಗೆ ಅಪ್ಲೋಡ್ ಮಾಡೋದು, ತಮ್ಮೇಲ್ ಹೇಗೆ ಹಾಕೋದು ಅಂತ ನಾನು ಇವತ್ತಿನ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಹೇಳ್ಬೇಕಾರೆ ತುಂಬ ಜನ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋರು ಇದ್ದಾರೆ. ತುಂಬ ಜನ ಇದ್ದಾರೆ. ಹೇಳ್ಬೇಕಾರೆ ಅವರು ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆದರೆ ಅವರೊಂದು ವಿಡಿಯೋಗೆ ತಮ್ಮೇಲ್ ಹಾಕಲ್ಲ. ಅದಕ್ಕೋಸ್ಕರನೇ ಅವರೊಂದು ವಿಡಿಯೋ ವೈರಲ್ ಆಗಲ್ಲ. ಹೇಳ್ಬೇಕಾರೆ ಯಾರಾದರೂ ವಿಡಿಯೋ, ಈಗ ಎಕ್ಸಾಂಪಲಾಗಿ ಹೇಳ್ಬೇಕಾರೆ ನೀವು ಆ್ಯಕ್ಚುಲಿ ಈಗ ಒಂದು ಬೈಕ್ ಇದೆ, ಎಕ್ಸಾಂಪಲ್ ಹೇಳ್ತದೆ. ಈಗ ಒಂದು ಬೈಕ್ ಇದೆ, ಆ ಬೈಕ್ ಜೊತೆ ಇನ್ನೊಂದು ಎಟಿಕಾ ಕಾರ್ ಇದೆ. ಹೇಳ್ಬೇಕಾರೆ ಆ ಒಬ್ಬನೇ ಅದಕ್ಕೆ ಮ್ಯಾನೇಜರ್. ಹೇಳ್ಬೇಕಾರೆ ಒಂದು ಬೈಕ್ ಇದೆ, ಬೈಕ್ ಜೊತೆ ಇನ್ನೊಬ್ಬರು ಕಾರ್ ಇದ್ದಾರೆ, ಎಟಿಕಾ ಕಾರ್ ಇದೆ. ಎಕ್ಸಾಂಪಲಾಗಿ ಕೊಟ್ಟಿರ್ತಾರೆ ನೋಡಿ, ಎಟಿಕಾ ಕಾರ್ ಇದೆ. ಈಗ ಹೇಳ್ಬೇಕಾರೆ ಅವು ಹೋಗ್ಬೇಕಾರೆ ಯಾವ ಥರ ಬೈಕ್ ತೊಗೊಂಡು ಹೋಗ್ತಾರ? ಇಲ್ಲ, ಯಾಕೆಂದರೆ ಅವು ಬೈಕ್ ತೊಗೊಂಡು ಹೋಗಲ್ಲ. ಹೇಳ್ಬೇಕಾರೆ ಆ್ಯಕ್ಚುಲಿ ಇದೆ ಕಾರ್ ಇದೆ. ಯಾಕಂದರೆ ಯಾವತ್ತಿದ್ರು ಸಣ್ಣದೇ ಇರ್ತೈತೆ, ದೊಡ್ಡದೇ ನೋಡ್ತಾರೆ. ಅವರು ಏನು ಆ ಥರನೇ ಏನು ನೋಡಲ್ಲ. ಹೇಳ್ಬೇಕಾರೆ ಯೂಟ್ಯೂಬಲ್ಲಿ ಹಂಗೆ. ಹೇಳ್ಬೇಕಾರೆ ಸೇಮ್ ಹಂಗೆ. ಹೇಳ್ಬೇಕಾರೆ ಈಗ ನಾನು ಸಣ್ಣ ಯೂಟ್ಯೂಬರ್ಸ್, ನಾನು ಎಲ್ಲಾದರೂ ಹೊರಗಡೆ ಬಂದಾಗ ಭೇಟಾದಾಗ ಯಾರಾದರೂ ನಾನು ಮಾತಾಡ್ಸ್ತಾರೆ? ಇಲ್ಲ. ಅದೇ ದೊಡ್ಡ ಯೂಟ್ಯೂಬರ್ಸ್ ಬಂದರೆ ಎಲ್ಲರೂ ರೌಂಡಾಗಿ ಆರಾಮಿದಾರ ಬ್ರೋ ಅಂತ ಎಲ್ಲರೂ ಮಾತಾಡ್ಸ್ತಾರಲ್ಲ, ಅದೇ ತಾನೆ. ಸಣ್ಣ ಯೂಟ್ಯೂಬರ್ಸ್ ಯಾರನ್ನೂ ನೋಡಲ್ಲ. ಅದೇ ರೀತಿ ನಿಮ್ಮೊಂದು ವಿಡಿಯೋ ಯಾವುದೂ ಕಾರಣಕ್ಕೆ ಏನೇ ಇದ್ರೂ ನೋಡಲ್ಲ. ಹೇಳ್ಬೇಕಾರೆ ಮೇನ್ ಪಾಯಿಂಟ್, ನೀವು ಯೂಟ್ಯೂಬ್ನ ತಮ್ಮೇಲ್ ಹಾಕ್ಬೇಕು. ನೀವು ಯೂಟ್ಯೂಬ್ನಲ್ಲಿ ಮೇಲಿನ ತಮ್ಮೇಲ್ ಹೇಳ್ಬೇಕಾರೆ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ನೀವು ಶಾರ್ಟ್ಸ್ ವಿಡಿಯೋ ಮಾಡ್ತಾ ಇದ್ದಾರೆ, ನಿಮ್ಮೊಂದು ವಿಡಿಯೋಗೆ ನೀವು ಗ್ಯಾರಂಟಿ ಯೂಟ್ಯೂಬ್ ತಮ್ಮೇಲ್ ಹಾಕಬೇಕು. ನಿಮ್ಮೊಂದು ಶಾರ್ಟ್ಸ್ ವಿಡಿಯೋಗೆ ತಮ್ಮೇಲ್ ಹಾಕಬೇಕು. ನೀವು ಯಾತ್ರ ಬಗ್ಗೆ ವಿಡಿಯೋ ಮಾಡಿದ್ರೆ, ಈಗ ಶಾರ್ಟ್ಸ್ ವಿಡಿಯೋ ಬಗ್ಗೆ ಐತೆ ಇಲ್ಲ, ನೀವು ಈಗ ಶಾರ್ಟ್ಸ್ ವಿಡಿಯೋ ಬಗ್ಗೆ ಎಡಿಟ್ ಮಾಡಿದ್ರೆ, ಪಬ್ಜಿ ಬಗ್ಗೆ ಎತ್ತರ ಬಗ್ಗೆ ಅದ್ರ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಎಡಿಟ್ ಮಾಡಿ ತಮ್ಮೇಲ್ ಹಾಕಲೇಬೇಕು. ನಿಮಗೆ ಎಡಿಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಮಗೆ ಇದೆ ಅಲ್ಲ ಯೂಟ್ಯೂಬ್, ಅದರಲ್ಲಿ ಸರ್ಚ್ ಮಾಡಿ. ನಿಮಗೆ ಎಡಿಟ್ ಅಲ್ಲಿ ಕೂಡ ಬರಲಿಲ್ಲ ಅಂದರೆ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಅದನ್ನು ಕೂಡ ಎಡಿಟ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನಿಮ್ಮೊಂದು ಯೂಟ್ಯೂಬ್ ತಮ್ಮೇಲ್ ಶಾರ್ಟ್ಸ್ ವಿಡಿಯೋ ಯೂಟ್ಯೂಬ್ ತಮ್ಮೇಲ್ ಹೇಗೆ ಎಡಿಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಇವತ್ತೊಂದರೆ ನಿಮಗೆ ನಾನು ನಿಮ್ಮ ಮುಂದೆ ಎತ್ತರ ಬಗ್ಗೆ ತಿಳಿಸೋಕೆ ಬಂದರೆ, ಮೊದಲನೇ ಹೇಳ್ಬೇಕಾದ್ರೆ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗೆ ತಮ್ಮೇಲ್ ಹೇಗೆ ಹಾಕೋದು ಅಂತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೇಳ್ಬೇಕಾದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ತಿಳಿಸೋಕೆ ಬಂದಿನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಹೊಸ ಮಾಡ್ತಾರೆ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಬಟನ್ನು ಟನ್ ಅಂತ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳ್ತೀನಿ, ಮೇನ್ ಇಂಪಾರ್ಟೆಂಟ್, ಯಾರ್ಯಾರು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡ್ತಾರೆ ಅವರೆಲ್ಲರಿಗೆ ವಿಡಿಯೋ ಶೇರ್ ಮಾಡಿ. ಯಾಕಪ್ಪ ಅಂದ್ರೆ ಹೇಳ್ಬೇಕಾದ್ರೆ ಅವರೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಆದರೆ ಯಾವುದೇ ಕಾರಣಕ್ಕೂ ಅದು ಏನೋ ಟೈಟಲು ಟ್ಯಾಕ್ಸು ಹಾಕ್ತಾರೆ, ಅಪ್ಲೋಡ್ ಮಾಡಿಬಿಡ್ತಾರೆ, ಆದರೆ ವೈರಲ್ ಆಗಲ್ಲ. ಯಾಕೆಂದರೆ ಅವರೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗೆ ತಮ್ಮೇಲ್ ಹಾಕಲ್ಲ. ಅದಕ್ಕೆ ಕಾರಣಕ್ಕೋಸ್ಕರ ಅವರೊಂದು ವಿಡಿಯೋ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ವೈರಲ್ ಆಗಲ್ಲ. ಅದೊಂದೇ ಕಾರಣ. ಆ ತಪ್ಪು ಮಾಡೋದಂದ್ರೆ ಅವರೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ವೈರಲ್ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾನು ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗೆ ತಮ್ಮೇಲ್ ಹೇಗೆ ಹಾಕೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕ್ಲಿಯರಿಟಿಯಾಗಿ. ಇವತ್ತಿನ ಒಂದು ವಿಡಿಯೋ ಕೊನೆಯವರಿಗೆ ನೋಡಿದಾಗ ಮಾತ್ರ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗೆ ನೀವು ತಮ್ಮೇಲ್ ಹಾಕೋಬಹುದು. ಅದು ಹೇಗೆ ಅಂತ ನಾನು ಇವತ್ತಿನ ಒಂದು ವಿಡಿಯೋ ತಿಳಿಸ್ಕೊಡ್ತೇನೆ ಅಂತ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಮೊಬೈಲ್ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಮೊಬೈಲ್ ಸ್ಕ್ರೀನ್ ಓಪನ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನೀವು ಮೊದಲನೇದಾಗಿ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗೆ ಹೇಗೆ ತಮ್ಮೇಲ್ ಅಪ್ಲೋಡ್ ಮಾಡೋದು ಅಂತ ನಾನು ನಿಮ್ಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಗೆ ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗೆ ತಮ್ಮೇಲ್ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ನೋಡಿ, ತುಂಬ ಜನ ಏನು ಮಾಡಿದ್ದಾರೆ ಯೂಟ್ಯೂಬಲ್ಲಿ ನೋಡಿ ಈ ಥರ ತಮ್ಮೇಲ್ ಹಾಕೋದೇ ಇಲ್ಲ, ಹಾಗೆ ಅಪ್ಲೋಡ್ ಮಾಡಿಬಿಡ್ತಾರೆ. ಅದಕ್ಕೆ ಕಾರಣಕ್ಕೋಸ್ಕರ ಅವರೊಂದು ವಿಡಿಯೋ ವೈರಲ್ ನೋಡಿ 4 ವ್ಯೂಸ್ 22 ಅಂದರೆ 1 ಅವರ್ಸ್ ಒಂದು ದಿನ ಆಯ್ತು ಅವರು ವಿಡಿಯೋ ಅಪ್ಲೋಡ್ ಮಾಡಿ ಬರೀ 4 ವ್ಯೂಸ್ ಬಂದಿದೆ. ಹೇಳ್ಬೇಕಾರೆ ಅವ್ರು ವಿಡಿಯೋ ಎಷ್ಟು ಚೆಂದಾಗಿ ಮಾಡಿರ್ತಾರೆ, ಒಳಗೆ ಮಾಡಿರ್ತಾರೆ, ತುಂಬ ಸೂಪರಾಗಿರುತ್ತೆ ವಿಡಿಯೋ. ಆದರೆ ಅವರ ವಿಡಿಯೋ ಮೇಲೆ ನೋಡಿದಾಗ ನೋಡಿ ತಮ್ಮೇಲ್ ಇರೋಲ್ಲ, HD ತಮ್ಮೇಲ್ ಇರೋದಿಲ್ಲ. ಅದಕ್ಕೋಸ್ಕರ ಅವರೊಂದು ವಿಡಿಯೋ ವೈರಲ್ ಆಗಲ್ಲ. ಅದೇ ಕಾರಣಕ್ಕೋಸ್ಕರ ಅವ್ರ ಪ್ರಾಬ್ಲಮ್ ಅಂದರೆ ಇದೊಂದೇ, ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗೆ ಅವರು ತಮ್ಮೇಲ್ ಅಪ್ಲೋಡ್ ಮಾಡಲ್ಲ. ಅದಕ್ಕೋಸ್ಕರ ಅವರೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ವೈರಲ್. ಈಗ ಬನ್ನಿ, ನಾನು ಮೊದಲಿಗೆ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗೆ ಹೇಗೆ ತಮ್ಮೇಲ್ ಅಪ್ಲೋಡ್ ಮಾಡೋದು ಅಂತ ನಾನು ತೋರಿಸ್ತೀನಿ. ನಿಮ್ಮೊಂದು ಚಾನಲ್ ಓಪನ್ ಮಾಡ್ಕೊಳ್ಳಿ. ಹೇಳ್ಬೇಕಾರೆ ನಿಮ್ಮೊಂದು ಚಾನಲ್ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಒಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದು ನನ್ನ ರೂಮ್ ಅದನ್ನು ಬಿಡಿಗೆ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಬೇಕಾಗುತ್ತೆ. ನೋಡಿ, ಈಗ ನಾನು ನಿಮಗೆ ತೋರಿಸ್ತೀನಿ. ಹೇಳ್ಬೇಕಾರೆ ಇದೊಂದು ನಂದು ವಿಡಿಯೋ, ಈ ವಿಡಿಯೋಗೆ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ, ನಾನು ನಿಮಗೆ ಎಕ್ಸಾಂಪಲಾಗಿ ನಿಮಗೆ ಯಾವ ಥರ ತಮ್ಮೇಲ್ ಹಾಕಬೇಕು, ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗೆ ಯಾವ ಥರ ತಮ್ಮೇಲ್ ಹಾಕ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಹೇಳ್ಬೇಕಾದ್ರೆ ಯಾವ ಥರ ನೀವು ತಮ್ಮೇಲ್ ಹಾಕೋದು ಅಂತ ನಿಮಗೆ ಗೊತ್ತಿರಲ್ಲ. ಹೇಳ್ಬೇಕಾದ್ರೆ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗೆ ಹೇಗೆ ತಮ್ಮೇಲ್ ಹಾಕೋದು ಅಂತ ನಾನು ತೋರಿಸ್ತೀನಿ. ನೋಡಿ, ಈಗ ನೀವು ಹೇಳ್ಬೇಕಾದ್ರೆ ಮೊದಲಾಗಿ ವಿಡಿಯೋ ಅನ್ಲಿಸ್ಟೆಡ್ ವಿಡಿಯೋ ಹಾಕಿ ನಿಮ್ಮ ಟೈಟಲ್ ಹಾಕಿ ಡಿಸ್ಕ್ರಿಪ್ಷನ್ ಏನು ಬೇಕಾದ್ರೆ ಹಾಕೊಳ್ಳಿ. ಈಗ ವಿಡಿಯೋ ಅಪ್ಲೋಡ್ ಮಾಡಿ ಈಗ ತೋರಿಸ್ತೀನಿ ನಾನು. ಈಗ ವಿಡಿಯೋ ಅಪ್ಲೋಡ್ ಆಗ್ತಿದೆ ನೋಡಿ, ಮೇಲ್ಗಡೆ ನೋಡಿ, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಆದರೂ ಕೂಡ ವಿಡಿಯೋ ಅಪ್ಲೋಡ್ ಆಗ್ತಿದೆ.
ಹೇಳ್ಬೇಕಾರೆ ಆ್ಯಕ್ಚುಲಿ ವಿಡಿಯೋ ಅಪ್ಲೋಡ್ ಆಗ್ಬೇಕಾರೆ ಹೇಳ್ಬೇಕಾರೆ ನೀವು ತಮ್ಮನೇಲಿ ಹಾಕ್ಬೇಕಾದ್ರೆ ಮೊದಲನಾಗಿ ನೀವು ಅನ್ಲಿಸ್ಟೆಡ್ ವಿಡಿಯೋ ಹಾಕ್ಕೊಳ್ಳಿ. ಈ ವಿಡಿಯೋ ಹಾಕೊಂಡು ಬಂದುಬಿಟ್ಟು ನಾನು ತೋರಿಸ್ತೀನಿ, ನಾನು ಯಾವ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ, ನಾನು ಯಾವ ಥರ ಮಾಡ್ತೀನಿ ಅದೇ ಥರ ನೀವು ಕೂಡ ಮಾಡಿದರೆ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗೆ ನೀವು ತಮ್ಮನೇಲಿ ಹಾಕ್ಬೋದು. ಆದ್ದರಿಂದ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಕೂಡ ತುಂಬ ವೈರಲ್ ಆಗೋ ಚಾನ್ಸ್ ಇದೆ. ಹೇಳ್ಬೇಕಾರೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಅಪ್ಲೋಡ್ ಆಗ್ತಿದೆ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ. ಅದು ಈಗ ಅಪ್ಲೋಡ್ ಆಗ್ತೇ ಬಿಡಿ. ಈಗ ಬನ್ನಿ, ಈ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ನೀವು ತಮ್ಮನೇಲಿ ಹಾಕ್ಬೇಕಾದ್ರೆ ಅದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅದಕ್ಕೊಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಅಪ್ಲಿಕೇಶನ್ ಯಾವುದು ಅಂದರೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಅಪ್ಲಿಕೇಶನ್. ಎಲ್ಲ ಯೂಟ್ಯೂಬರ್ಸ್ ಕಡೆ ಇರುತ್ತೆ ಅಪ್ಲಿಕೇಶನ್, ಆ್ಯಕ್ಚುಲಿ ಇರುತ್ತೆ, ಎಲ್ಲ ರೈತರ ಇರುತ್ತೆ. ಈ ಅಪ್ಲಿಕೇಶನ್ ಓಪನ್ ಮಾಡಿ, ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನನ್ನು ಈಗ ನಾನು ಓಪನ್ ಮಾಡ್ತೀನಿ. ಹೇಳ್ಬೇಕಾದ್ರೆ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನನ್ನು ಓಪನ್ ಮಾಡ್ಕೋಬೇಕು. ನೀವು ಮೊದಲನೇ ಹೇಳ್ಬೇಕಾದ್ರೆ ಯೂಟ್ಯೂಬ್ ಸ್ಟುಡಿಯೋನ ಅಪ್ಲಿಕೇಶನನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ನೀವು ಹೇಳ್ಬೇಕಾರೆ ನೀವು ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನೋಡಿ. ಈಗ ನಾನು ಒಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಅದು ಅಪ್ಲೋಡ್ ಆಗ್ತಿದೆ. ಅದೊಂದು ವಿಡಿಯೋ ಇಲ್ಲಿ ಬಂದಿರುತ್ತೆ ನೋಡಿ. ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಆಗಿದೆ. ಈಗ ಅದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಆಗಿದೆ. ಈಗ ನೋಡಿ ಅದು ಇಲ್ಲಿ ಬಂದಿರುತ್ತೆ. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಶಾರ್ಟ್ಸ್ ಮೇಲೆ ಎದ್ರ ಮೇಲೆ ಯಾವ ವಿಡಿಯೋ ನೀವು ಇದನ್ನ ಹಾಕ್ಬೇಕು ಅನಿಸ್ತಾ ಇದ್ದಾರೆ, ಯಾವ ವಿಡಿಯೋ ನೀವು ತಮ್ಮನೇಲಿ ಹಾಕಬೇಕು, ಪ್ರತಿಯೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ತಮ್ಮನೇಲಿ ಹಾಕಬೇಕು. ನಿಮ್ಮ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಆನಂತರ ವಿಡಿಯೋ ಈ ಥರ ಬರುತ್ತೆ. ಆನಂತರ ಇಲ್ಲಿ ಪೆನ್ ಐಕನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ತೋರಿಸ್ತೇ ನೋಡಿ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ತೋರಿಸ್ತೇನೆ ನೋಡಿ. ಈ ಥರ ಒಂದು ಇಂಟರ್ಫೇಸ್ ಆಗುತ್ತೆ. ಆನಂತರ ನೀವು ಇಲ್ಲಿ ಪಬ್ಲಿಕ್ ಇಡ್ಬೋದು. ಪಬ್ಲಿಕ್ ಇಟ್ಟು ಆನಂತರ ಇಲ್ಲಿ ಮತ್ತೊಮ್ಮೆ ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ತಮ್ನೇಲ್ ಅಂತ ಕೇಳುತ್ತೆ ನೋಡಿ, ತೆಳಗಡೆ ಒಂದು ಬಾಕ್ಸ್ ಆಗುತ್ತೆ, ತಮ್ನೇಲ್ ಕ್ಲಿಕ್ ಮಾಡಿ. ಆನಂತರ ನೀವು ತಮ್ನೇಲ್ ಒಂದು ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ನೀವು ಎತ್ತರ ಬಗ್ಗೆ ವಿಡಿಯೋ ಮಾಡಿದರೆ ಈಗ ಹೇಳ್ಬೇಕಾದ್ರೆ ಆ್ಯಕ್ಚುಲಿ ಎಡಿಟಿಂಗ್ ಸ್ಟೇಟಸ್ ವಿಡಿಯೋ ಆ ವಿಡಿಯೋ ಫೋಟೋ ಹುಡ್ಕೊಳ್ಳೋದು. ಆನಂತರ ಅದ್ರ ಬಗ್ಗೆ ನೀವು ತಮ್ನೇಲ್ ಮಾಡೋದು. ನಿಮ್ಮ ತಮ್ನೇಲ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಇಲ್ಲ ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟಿಗೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಈಗ ನೋಡಿ ನಾನು ನಿಮಗೆ ಎಕ್ಸಾಂಪಲ್ಗೆ ಒಂದು ತಮ್ನೇಲ್ ಹಾಕಿ ತೋರಿಸ್ತೀನಿ ನಾನು ನಿಮ್ಮ ಮುಂದೆ ನೋಡಿ. ಇದು ತಮ್ಮೇಲ್ ನಾವು ಈಗ ಕ್ರಿಯೇಟ್ ಮಾಡಿ ತಮ್ಮೇಲ್ ನೋಡಿ, ಸೆಲೆಕ್ಟ್ ಮಾಡಿ ಸೇವ್ ಮಾಡಿ. ಈ ಥರ ಸೇವ್ ಮಾಡಿ ನೀವು ಇಲ್ಲಿ ನಾನು ಅನ್ಲಿಸ್ಟ್ ಹಾಕಿದ್ದೀನಿ, ನೀವು ಪಬ್ಲಿಕ್ಸ್ ಹಾಕೋಗುತ್ತೆ. ಯಾಕಂದರೆ ನನ್ನ ಒಂದು ವಿಡಿಯೋ ಯಾರಿಗೆ ತಲುಪಬಾರ್ದು. ಯಾಕಂದರೆ ನಾನು ನಿಮಗೆ ತೋರಿಸೋಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಈಗ ತಮ್ನೇಲ್ ತೆಳಗೆ ಬಂದಿರುತ್ತೆ ನೋಡಿ, ಇಲ್ಲಿ HD ತಮ್ನೇಲ್ ಬಂದಿದೆ. ನೀವು ನಿಮ್ಮ ಮುಂದೆ ಮುಂದೆ ಕಾಣ್ತಿದ್ದಿಲ್ಲ. ಈ ಥರ ನೀವು ತಮ್ನೇಲ್ ನೋಡಿ, ಈ ತಮ್ನೇಲ್ ನೋಡಿದರೆ ನಿಮಗೆ ಏನು ಅನಿಸುತ್ತೆ, ವಿಡಿಯೋ ಯಾವ ಥರ ಇದೆ. IPL 2021 ಕಮ್ಮಿಂಗ್ ಸಾಂಗ್ ಅಂತ ಹಾಕಿದ್ದೀನಿ, ಕಮ್ಮಿಂಗ್ ಸಾಂಗ್ ನೋಡಿ. ನೀವು ನೋಡಿದಾಗ ಯಾವ ಥರ ಅನಿಸುತ್ತೆ ನಿಮಗೆ ಈ ವಿಡಿಯೋ, ಈ ತಮ್ನೇಲ್ ನೋಡಿದಾಗ ವಿಡಿಯೋ ಏನು ಇದೆ, ಈ ವಿಡಿಯೋ ಯಾವ ಥರ ಇದೆ, ವಿಡಿಯೋ ಏನಿದೆ, ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ. ಕ್ಲಿಕ್ ಮಾಡಿ ನೋಡೋಣ ಅಂತ ನಿಮಗೆ ಅನಿಸುತ್ತೆ. ಅದಕ್ಕೋಸ್ಕರ ಏನು ಅಂದರೆ ನಿಮ್ಮ ಇಂಪಾರ್ಟೆಂಟ್ ಏನಂದರೆ ನೀವು ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ಗಳಿಗೆ ತಮ್ನೇಲ್ ಅಪ್ಲೋಡ್ ಮಾಡಬೇಕು ಅಷ್ಟೇ. ನೀವು ತಮ್ನೇಲ್ ಅಪ್ಲೋಡ್ ಮಾಡಿದರೆ ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ಗಳು ವೈರಲ್ ಆಗುತ್ತೆ. ಹೇಳ್ಬೇಕಾರೆ ಆ್ಯಕ್ಚುಲಿ ಹೇಳ್ಬೇಕಾರೆ ಮೇನ್ ಪಾಯಿಂಟ್ ಹೇಳ್ಬೇಕಾರೆ ಯೂಟ್ಯೂಬಲ್ಲಿ ಟ್ಯಾಕ್ಸು ಟ್ಯಾಕ್ಸ್ ಹಾಕ್ತೀರಾ, ಆದರೆ ತಮ್ನೇಲು ನೀವು ನಮಗೆ ಹಾಕೋಕ್ಕೆ ಬರೋದು. ಈ ಥರ ಮಾಡಿ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ಗೆ ನೀವು ತಮ್ನೇಲ್ ಅಪ್ಲೋಡ್ ಹಾಕ್ಬೋದು. ಅದರಿಂದ ನಿಮಗೊಂದು ವಿಡಿಯೋ ವೈರಲ್ ಆಗೋದು ತುಂಬ ಚಾನ್ಸ್ ಇದೆ. ಎಲ್ಲರೂ ನೋಡೋದು ಈ ಯೂಟ್ಯೂಬ್ ತಮ್ನೇಲೇ ನೋಡ್ತಾರೆ, ತಮ್ನೇಲ್ ನೋಡಿ ಕ್ಲಿಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಇವತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬ್ ತಮ್ನೇಲ್ ಹೇಗೆ ಹಾಕೋದಂತ ತೋರಿಸಿದ್ದೀನಿ. ಈಗ ಬನ್ನಿ ಮತ್ತೆ ನಿಮ್ಮ ಮುಂದೆ ಮೊಬೈಲ್ ಸ್ಕ್ರೀನಲ್ಲಿ. ಈಗ ನಾನು ನಿಮಗೆ ಇವತ್ತೊಂದು ವಿಡಿಯೋದಲ್ಲಿ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ತಮ್ನೇಲ್ ಅಪ್ಲೋಡ್ ಮಾಡೋದು ಹೇಗೆ, ತಮ್ನೇಲ್ ಹಾಕೋದು ಹೇಗೆ ಅಂತ ನಾನು ಇವತ್ತೊಂದು ವಿಡಿಯೋ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತೊಂದು ವಿಡಿಯೋ ಇಷ್ಟ ಆಗಿದೆ ಅಂತ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನೀವು ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟ ಹೇಳೋದು ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ನೀವು ತಮ್ನೇಲ್ ಹಾಕಿ ಅಪ್ಲೋಡ್ ಮಾಡಿದರೆ ಯಾವುದೇ ಕಾರಣಕ್ಕೂ ನಿಮ್ಮೊಂದು ವಿಡಿಯೋ ವೈರಲ್ ಆಗೋದು ತುಂಬ ಚಾನ್ಸ್ ಇದೆ. ಹೇಳ್ಬೇಕಾರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಎಲ್ಲರೂ ಮೇನ್ ಪಾಯಿಂಟ್ ನೋಡೋದು ತಮ್ನೇಲ್ ನೋಡ್ತಾ ಇದ್ದಾರೆ. ಈಗ ಹೇಳ್ಬೇಕಾರೆ ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ಗಳಿಗೆ ತಮ್ನೇಲ್ ಹಾಕಿ, ಅದರ ಜೊತೆ ಈಗ ನೀವು ಹೇಳ್ಬೇಕಾರೆ ಈಗ ಅಪ್ಲೋಡ್ ಮಾಡಿದ್ರೆ ಹಾಗೆ ತಮ್ನೇಲ್ ಹಾಕಲ್ದೆ ತುಂಬ ಜನ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಹಾಗೆ ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಇನ್ನು ಮುಂದೆ ಆ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಇದೇ ಥರ ನೀವು ತಮ್ನೇಲ್ ಅದಕ್ಕೊಂದು HD ತಮ್ನೇಲ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ, ಆವಾಗ ನಿಮ್ಮ ಒಂದು ವಿಡಿಯೋ ವೈರಲ್ ಆಗೋ ಚಾನ್ಸ್ ತುಂಬ ಇದೆ ಅಂತ ಹೇಳ್ತಾ ಇವತ್ತೊಂದು ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ಗೆ ತಮ್ನೇಲ್ ಹಾಕೋದು ಹೇಗೆ ಅಂತ ನಾನು ತೋರಿಸ್ಕೊಡಿದ್ದೀನಿ. ಇವತ್ತೊಂದು ಇಷ್ಟ ಆಗಿದೆ ಅಂದರೆ ಇವತ್ತೊಂದು ಇಷ್ಟ ಆದರೆ ಎಲ್ಲರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನಾನು ಕನ್ನಡದವರು ಎಲ್ಲರಿಗೆ ಹೇಳ್ತಾ ಇದ್ದೀನಿ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೆ ಜೈ ಹಿಂದ್ ಹೇಳ್ತಾ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಎಲ್ಲರಿಗೆ ಬಾಯ್.